ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಇಡೀ ದೇಶದ ಗಮನ ಸೆಳೆದಂಥ ಒಂದು ಸುದ್ದಿ ನಿಮ್ಮ ಕಿವಿಗೂ ಬಿದ್ದಿರಬಹುದು. ಕೇವಲ 10 ಗಂಟೆಯಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಸುಮಾರು 97 ಕೋಟಿ ರೂಪಾಯಿ ದೇಣಿಗೆ ತಿಮ್ಮಪ್ಪನ ಹುಂಡಿಗೆ ಹರಿದು ಬಂದಿದೆ. ಈ ಸುದ್ದಿ ಕೇಳಿದ ತಕ್ಷಣ ಹಲವರ ಮನಸ್ಸಿನಲ್ಲಿ ಬಹಳಷ್ಟು ಪ್ರಶ್ನೆಗಳು ಮೂಡಿರಬೇಕು. ಹೇಗೆ ಒಂದೇ ದಿನದಲ್ಲಿ 97 ಕೋಟಿ ರೂಪಾಯಿ ದೇಣಿಗೆ ಈ ತಿಮ್ಮಪ್ಪನ ಹುಂಡಿಗೆ ಹರಿದು ಬಂತು? ಆ ಬರಲು ಏನು ಕಾರಣ ಇರಬಹುದು? ಅಥವಾ ಅಲ್ಲಿಯ ಒಂದು ನಿಯಮದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಿದೆಯಾ? ತಿರುಪತಿಯ ದರ್ಶನದಲ್ಲಿ ಹೊಸ ನಿಯಮ ಏನಾದರೂ ಜಾರಿಗೆ ಬಂದಿದೆಯಾ? ಅಥವಾ ಭಕ್ತರು ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಮೊತ್ತದ ಕಾಣಿಕೆ ನೀಡಲು ಏನು ಕಾರಣ ಇರಬಹುದು? ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ತಿರುಪತಿಯ ದರ್ಶನ ಇನ್ನು ಬಹಳಷ್ಟು ಕಷ್ಟ, ಈ ದರ್ಶನದ ನಿಯಮದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ, ಹೀಗೆ ಹಲವಾರು ಸುದ್ದಿಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇದರಲ್ಲಿ ಯಾವುದು ಸತ್ಯ? ಅಥವಾ ಏನಾದರೂ ಬದಲಾವಣೆ ಆಗಿದೆಯಾ? ಅಥವಾ ಭಕ್ತರೇ ಸ್ವಯಂ ಪ್ರೇರಿತವಾಗಿ ಇಷ್ಟೊಂದು ದೇಣಿಗೆಯನ್ನು ನೀಡಿದ್ದಾರೆ ಎಂಬ ವಿಷಯವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಸಖತ್ ಗುರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಆಂಧ್ರ ಪ್ರದೇಶದ ತಿರುಮಲ ಬೆಟ್ಟದಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವು ವಿಶ್ವದ ಅತ್ಯಂತ ಶ್ರೀಮಂತ ಹಾಗೂ ವಿಶ್ವದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವಂತಹ ದೇವಾಲಯಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸುಮಾರು 60,000ದಿಂದ 90,000ದವರೆಗೆ ಭಕ್ತರು ಇಲ್ಲಿ ನಮ್ಮ ತಿರುಪತಿ ಸ್ವಾಮಿ ದೇವಸ್ಥಾನದ ದರ್ಶನಕ್ಕೆ ಬರುತ್ತಾರೆ. ಹಾಗೆ ವಾರಾಂತ್ಯಗಳಲ್ಲಿ ಅಥವಾ ರಜಾ ದಿನಗಳಲ್ಲಿ ಅಥವಾ ಬ್ರಹ್ಮ ಮಹೋತ್ಸವ ವಿಶೇಷ ಸಂದರ್ಭಗಳಲ್ಲಿ ಇನ್ನೂ ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಭೇಟಿ ನೀಡುತ್ತಾರೆ. ದೇಶದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲ, ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ದುಬೈ, ಸಿಂಗಾಪುರು ಹೀಗೆ ಹಲವಾರು ದೇಶದ ಈ ತಿಮ್ಮಪ್ಪನ ದರ್ಶನಕ್ಕೆ ಆಗಮಿಸುತ್ತಾರೆ. ಭಕ್ತರ ನಂಬಿಕೆ ಪ್ರಕಾರ ತಿಮ್ಮಪ್ಪನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಜೀವನದ ಕಷ್ಟಗಳು ದೂರವಾಗಿ ಯಶಸ್ಸು ಹಾಗೂ ನೆಮ್ಮದಿ ದೊರೆಯುತ್ತದೆಂದು ಅಪಾರ ನಂಬಿಕೆಯಿಂದ ಜನರು ಇಲ್ಲಿ ಆಗಮಿಸುತ್ತಾರೆ. ಆದ್ದರಿಂದ ಲಕ್ಷಾಂತರ ಜನ ತಮ್ಮ ಆದಾಯದ ಒಂದು ಭಾಗವನ್ನು ಸ್ವಾಮೀಜಿಗೆ ದೇಣಿಗೆಯಾಗಿ ಅರ್ಪಿಸುತ್ತಾರೆ. ಎಲ್ಲ ವಿಷಯಗಳು ತಮಗೆ ಗೊತ್ತಿದೆ. ಈ ಎಲ್ಲ ಹಣಕಾಸಿನ ವ್ಯವಹಾರವನ್ನು ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತ ಕಚೇರಿಯವರು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾದ ವಿಷಯಕ್ಕೆ ಬರೋಣ. ಇತ್ತೀಚೆಗೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಪ್ರಕಟಿಸಿತು. ದೊಡ್ಡ ಮೊತ್ತದ ದೇಣಿಗೆ ನೀಡುವ ದಾನಿಗಳಿಗೆ ನೀಡಲಾಗುತ್ತಿದ್ದ ಕೆಲವು ವಿಶೇಷ ಸೌಲಭ್ಯಗಳ ನಿಯಮದಲ್ಲಿ ಬದಲಾವಣೆ ಮಾಡಲಾಗುತ್ತಿದೆ ಎಂದು ಟಿಡಿಟಿ ಸಂಸ್ಥೆಯು ಘೋಷಣೆ ಮಾಡಿತು. ಈ ಘೋಷಣೆ ಹೊರಬಂದ ತಕ್ಷಣ ಸಾವಿರಾರು ಭಕ್ತರು ಹೊಸ ನಿಯಮ ಜಾರಿಗೆ ಬರುವ ಮೊದಲು ದೇಣಿಗೆ ಸಲ್ಲಿಸಲು ಮುಂದಾದರು. ಇದರ ಒಂದು ಪರಿಣಾಮವಾಗಿ ಒಂದೇ ದಿನದಲ್ಲಿ ಸುಮಾರು 2,460ಕ್ಕೂ ಹೆಚ್ಚು ದಾನಿಗಳು ಈ ಒಂದು ಟಿಡಿಟಿ ಸಂಸ್ಥೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡರು ಮತ್ತು ಕೇವಲ 10 ಗಂಟೆಗಳಲ್ಲಿ ಸುಮಾರು 96,98,00,000 ರೂಪಾಯಿಗಳ ಅತಿ ದೊಡ್ಡ ದೇಣಿಗೆ ಒಂದೇ ದಿನದಲ್ಲಿ ಈ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಹರಿದು ಬರುತ್ತದೆ. ಸ್ನೇಹಿತರೆ, ಇದು ಈ ತಿರುಪತಿ ದೇವಸ್ಥಾನದ ಇತಿಹಾಸದಲ್ಲೇ ಒಂದು ದಿನದ ದೇಣಿಗೆಯಲ್ಲಿ ಅತಿ ಹೆಚ್ಚು ದೇಣಿಗೆ ದಾಖಲಾದ ದಿನವಾಗಿದೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಬಹಳಷ್ಟು ಜನ ತಿರುಪತಿ ದೇವಸ್ಥಾನಕ್ಕೆ ಹೊಸ ನಿಯಮ ಬಂದಿದೆ ಎಂದು ಹೇಳುತ್ತಿದ್ದಾರೆ. ವಾಸ್ತವದಲ್ಲಿ ಈ ಬದಲಾವಣೆ ಸಾಮಾನ್ಯ ಅಥವಾ ಉಚಿತ ದರ್ಶನಕ್ಕೆ ಯಾವುದೇ ಬದಲಾವಣೆಗಳಾಗಿಲ್ಲ. ವಿಶೇಷ ದರ್ಶನದಲ್ಲಿ ಕೂಡ ಯಾವುದೇ ಬದಲಾವಣೆ ಆಗಿರುವುದಿಲ್ಲ. ಮೊದಲಿನಂತೆ ಅವು ಕೂಡ ಸರ್ವಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಬದಲಾವಣೆ ಆಗಿರುವ ಸಂಬಂಧಪಟ್ಟ ವಿಷಯ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಮುಖ್ಯವಾಗಿ ಟಿಡಿಟಿಗೆ ದೊಡ್ಡ ಮೊತ್ತದ ದೇಣಿಗೆ ನೀಡುವ ದಾನಿಗಳಿಗೆ ನೀಡಲಾಗುತ್ತಿದ್ದ ವಿಶೇಷ ಸೌಲಭ್ಯಗಳ ಕುರಿತು, ಅಂದರೆ ಸಾಮಾನ್ಯ ಭಕ್ತರು ಹಿಂದಿನಂತೆ ದರ್ಶನ ಪಡೆಯಬಹುದು. ಈ ವಿಚಾರವನ್ನು ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡುದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿದೆ. ಹಾಗಾದರೆ ಈ ಟಿಡಿಟಿ ನಿರ್ಧಾರ ಏಕೆ ತೆಗೆದುಕೊಂಡಿತು? ಕಳೆದ ಹಲವು ವರ್ಷಗಳಲ್ಲಿ ದಾನಿಗಳ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿತ್ತು. ದೊಡ್ಡ ಮೊತ್ತದ ದೇಣಿಗೆ ನೀಡುವವರಿಗೆ ವಿಶೇಷ ದರ್ಶನ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡಲಾಗುತ್ತದೆ. ಆದರೆ ಈ ದಾನಿಗಳ ಸಂಖ್ಯೆ ಹೆಚ್ಚಾದಂತೆ ಸಾಮಾನ್ಯ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನು ಸಮತೋಲನದಲ್ಲಿ ನಿರ್ವಹಿಸುವುದು ಈ ಒಂದು ಸಂಸ್ಥೆಗೆ ಕಷ್ಟವಾಗತೊಡಗಿದೆ. ಆದ್ದರಿಂದ ಆಡಳಿತ ಮಂಡಳಿಯು ದಾನಿಗಳ ಸೌಲಭ್ಯವನ್ನು ಮರುಪರಿಶೀಲಿಸಿ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರಲು ನಿರ್ಧಾರ ಮಾಡಿದೆ. ಈ ನಿರ್ಧಾರದಿಂದ ದರ್ಶನದ ವ್ಯವಸ್ಥೆಯನ್ನು ಇನ್ನಷ್ಟು ಸಮರ್ಪಕವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂದು ಟಿಡಿಟಿಯವರು ಅಭಿಪ್ರಾಯ
ಪಟ್ಟಿರುತ್ತಾರೆ. ಮಂಗಳವಾರ ರಾತ್ರಿ ನಡೆದಂಥ ಘಟನೆಯೇ ಈಗ ದೇಶಾದ್ಯಂತ ಚರ್ಚೆಯ ವಿಷಯವಾಗಿದೆ. ಹೊಸ ನಿಯಮ ಜಾರಿಗೆ ಬರುವ ಮೊದಲು ದೇಣಿಗೆ ನೀಡುವ ಸಾವಿರಾರು ಜನರು ಆನ್ಲೈನ್ ಮೂಲಕ ಹಣ ಪಾವತಿಸಿದರು. ಟಿಡಿಟಿ ಕಚೇರಿಯಲ್ಲೂ ಭಾರೀ ಜನಸಂದಣಿ ಅವತ್ತು ಕಂಡುಬಂತು. ರಾತ್ರಿ 12 ಗಂಟೆಯೊಳಗೆ ದೇಣಿಗೆ ಸಲ್ಲಿಸಬೇಕೆಂಬ ಆತುರದ ಅನೇಕ ಭಕ್ತರು ಕೊನೆಯ ಕ್ಷಣದವರೆಗೂ ಪ್ರಯತ್ನಿಸಿದರು. ಇದರ ಪರಿಣಾಮವಾಗಿ ದಾಖಲೆಯ ಪ್ರಮಾಣದ ದೇಣಿಗೆ ಆ ಸಂಸ್ಥೆಗೆ ಸಂಗ್ರಹವಾಯಿತು. ಸ್ನೇಹಿತರೆ, ತಿರುಪತಿ ದೇವಾಲಯವು ಕೇವಲ ಶ್ರೀಮಂತ ದೇವಾಲಯವಲ್ಲ. ಇಲ್ಲಿ ಭಕ್ತರು ನೀಡುವ ಹಣವನ್ನು ಅನ್ನಪ್ರಸಾದದ ಯೋಜನೆ, ಆಸ್ಪತ್ರೆ, ಶಿಕ್ಷಣ ಸಂಸ್ಥೆಗಳು, ವೇದ ಪಾಠಶಾಲೆಗಳು, ಗೋಶಾಲೆಗಳು ಹಾಗೂ ಅನೇಕ ಧಾರ್ಮಿಕ ಹಾಗೂ ಸಮಾಜಮುಖಿ ಕಾರ್ಯಗಳಿಗೆ ಬಳಸಲಾಗುತ್ತದೆ. ಹಾಗೂ ಪ್ರತಿದಿನ ಲಕ್ಷಾಂತರ ಭಕ್ತರಿಗೆ ಉಚಿತ ಅನ್ನಪ್ರಸಾದ ನೀಡಲಾಗುತ್ತದೆ. ಅನೇಕ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅವಕಾಶ ದೊರೆಯುತ್ತದೆ. ಆಸ್ಪತ್ರೆಗಳ ಮೂಲಕ ಸಾವಿರಾರು ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಹೀಗಾಗಿ ಭಕ್ತರು ನೀಡುವ ಪ್ರತಿಯೊಂದು ರೂಪಾಯಿಯು ಸಮಾಜದ ವಿವಿಧ ಸೇವೆಗಳಿಗೆ ಸಹ ಉಪಯೋಗವಾಗುತ್ತದೆ. ಈ ಘಟನೆ ನಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಯುತ್ತದೆ. ಇಂದಿಗೂ ಕೋಟ್ಯಾಂತರ ಜನರ ಜೀವನದಲ್ಲಿ ತಿರುಪತಿ ತಿಮ್ಮಪ್ಪನ ಮೇಲೆ ಇರುವ ನಂಬಿಕೆ ಅಚಲವಾಗಿದೆ ಎಂದು. ಈ ಹೊಸ ನಿಯಮ ಜಾರಿಗೆ ಬರುವ ಮೊದಲು ಸಾವಿರಾರು ಜನರು ದೇಣಿಗೆ ನೀಡಿರುವುದು ಅವರ ಭಕ್ತಿ ಮತ್ತು ವಿಶ್ವಾಸದ ಸಂಕೇತವಾಗಿದೆ. ಹಾಗಾಗಿ ಸ್ನೇಹಿತರೆ, ಕೇವಲ 10 ಗಂಟೆಗಳಲ್ಲಿ ಸುಮಾರು 97 ಕೋಟಿ ದೇಣಿಗೆ ಬಂದಿದ್ದು ಸಾಮಾನ್ಯ ದರ್ಶನದ ಹೊಸ ನಿಯಮದಿಂದಲ್ಲ. ದೊಡ್ಡ ಮೊತ್ತದ ದೇಣಿಗೆ ನೀಡುವ ದಾನಿಗಳಿಗೆ ಸಂಬಂಧಿಸಿದ ವಿಶೇಷ ಸೌಲಭ್ಯಗಳ ಬದಲಾವಣೆ ಈ ದೇಣಿಗೆಗೆ ಪ್ರಮುಖ ಕಾರಣವಾಗಿದೆ. ಮುಖ್ಯವಾಗಿ ವಿಷಯ ಹೇಳಬೇಕೆಂದರೆ, ಈ ದೇಣಿಗೆ ನೀಡಿದ ಭಕ್ತಾದಿಗಳಿಗೆ ವಿಶೇಷ ದರ್ಶನದ ಸೌಲಭ್ಯ ಹಾಗೂ ವಿಶೇಷ ಸೌಲಭ್ಯಗಳು ಅವರಿಗೆ ದೊರೆಯುತ್ತವೆ. ಈ ಬದಲಾವಣೆಗಿಂತ ಮುಂಚೆ ಒಂದು ಸಾರಿ ಈ ಒಂದು ವಿಶೇಷ ದೇಣಿಗೆ ನೀಡಿ ಸೌಲಭ್ಯವನ್ನು ಪಡೆದುಕೊಂಡರೆ ಅವರು ಜೀವನ ಪರ್ಯಂತ ಈ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಾರೆ. ಹಾಗೆ ಬದಲಾವಣೆಯಾದ ನಿಯಮದಲ್ಲಿ ಈ ದೇಣಿಗೆ ನೀಡಿದಂಥ ದಾನಿಗಳು ಸುಮಾರು 15 ವರ್ಷಗಳವರೆಗೆ ಮಾತ್ರ ಈ ಸೌಲಭ್ಯವನ್ನು ಪಡೆಯುತ್ತಾರೆ. ಇದೇ ಈ ದೇಣಿಗೆಯಲ್ಲಿ ಬಾದಂತ ಬದಲಾವಣೆ ಎಂದು ನಾವು ತಿಳಿದುಕೊಳ್ಳಬೇಕು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಿರುಪತಿ ತಿಮ್ಮಪ್ಪನ ಟ್ರಸ್ಟ್ನವರು ತೆಗೆದುಕೊಂಡಂತ ಅಭಿಪ್ರಾಯ ಸರಿಯಾಗಿದೆಯಾ? ಈ ಒಂದು ನಿರ್ಧಾರದ ಬಗ್ಗೆ ಎಲ್ಲ ವಿಷಯಗಳನ್ನ ಕಮೆಂಟ್ನಲ್ಲಿ ನೀವು ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೂ ಇಂತಹ ಅನೇಕ ಧಾರ್ಮಿಕ ಹಾಗೂ ಐತಿಹಾಸಿಕ ವಿಡಿಯೋಗಳಿಗಾಗಿ ನಮ್ಮ ಸಖತ್ ಗುರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀ ವೆಂಕಟೇಶ್ವರ ಸ್ವಾಮಿ.